ಪ್ರೀತಿಯ ಬಂಧುಗಳೇ, ನಮಸ್ಕಾರ. ಹಿಂದಿನ ಕಗ್ಗದಲ್ಲಿ ನಾವು ಮಾತಾಡ್ತಾ ಒಂದು ವಿಚಾರಕ್ಕೆ ನಾವು ತಲುಪಿದ್ವಿ. ಈಗ ಮುಂದಿನ ಕಗ್ಗಕ್ಕೆ ಹೋಗುವಾಗ ಈ ಕಗ್ಗ ನನಗೆ ಬಹಳ ಇಷ್ಟವಾಯಿತು. ನೋಡಿ, ಇವತ್ತು ಮೊದಲು ಈ ಕಗ್ಗ ಏನು ಹೇಳುತ್ತೆ ಅಂದ್ರೆ, ಅವರಿವರ ನಂಬಿನಿ ಸವಿಸಿರುವೆ ದಿವಸಗಳ, ಅವರಿವರ ನಂಬಿನಿ ಸವಿಸಿರುವೆ ದಿವಸಗಳ, ಇದರಿಂದ ಗಳಿಸಿದ್ದು ಶೂನ್ಯ ಮಾತ್ರ, ನಿನ್ನ ಸಾಮರ್ಥ್ಯದಲ್ಲಿ ನಿನಗೆ ಭರವಸೆ ಇರಲಿ, ಇನ್ನಾದರೂ ಯೋಚಿಸುವ ವಿಷ್ಣುದಾಸ. ಆಹಾ, ಏನ್ ಚೆನ್ನಾಗಿ ಬರೆದಿದ್ದಾರಲ್ವಾ. ಅವರಿವರ ನಂಬಿನಿ ಸವಿಸಿರುವೆ ದಿವಸಗಳ. ನೋಡಿ, ಇವತ್ತಿನ ಎಜುಕೇಶನ್ ಸಿಸ್ಟಮ್ ನೆನ್ಸ್ಕೊಂಡಾಗ ಒಮ್ಮೊಮ್ಮೆ ಹಂಗಾಗುತ್ತೆ. ಏನಾಗುತ್ತೆ ಅಂದ್ರೆ, ನಮ್ಮ ಕ್ವಾಲಿಫಿಕೇಶನ್ನೇ ಬೇರೆ, ನಮ್ಮ ಕ್ವಾಲಿಫಿಕೇಶನ್ ಎಲ್ಲೋ ಇರುತ್ತೆ. ನಾವು ಹೊಟ್ಟೆ ಪಾಡಿಗೆ ಇನ್ಯಾವುದೋ ಕೆಲಸಕ್ಕೆ ನಮ್ಮ ಕ್ವಾಲಿಫಿಕೇಶನ್ಗೂ ಅದಕ್ಕೂ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಕೆಲಸಕ್ಕೆ ನಾವು ಹೋಗ್ಬಿಟ್ಟಿರ್ತೀವಿ. ಹಂಗ ನೋಡಕ್ ಹೋದ್ರೆ ನಮ್ಮ ಸಾಮರ್ಥ್ಯ ಅದಲ್ಲ, ನಾವು ಇನ್ನೂ ಎಲ್ಲೋ ಇರಬೇಕಾಗಿದ್ದವರು. ಆದ್ರೆ ಯಾವ ಹಲವಾರು ಕಾರಣಗಳಿಂದ, ಅದಕ್ಕೆ ನೀವು ಏನಾದ್ರೂ ಕಾರಣ ಕೊಡಿ, ಒತ್ತಡ ಅನ್ನಿ, ಇಲ್ಲ ಅದೃಷ್ಟ ಅನ್ನಿ, ಏನಾದ್ರೂ ಹೇಳಿ, ಇಲ್ಲ ಹೊಟ್ಟೆ ಪಾಡು ಅನ್ನಿ, ಒಟ್ಟಲ್ಲಿ ಒಮ್ಮೊಮ್ಮೆ ಹಂಗಾಗತ್ತೆ. ನಮ್ಮ ಸಾಮರ್ಥ್ಯ ಎಲ್ಲೋ ಇರುತ್ತೆ, ಆದ್ರೆ ನಾವು ಮಾಡುವ ಕೆಲಸವೇ ಬೇರೆ, ನಾವು ಮಾಡೋ ಜೀವನ ಶೈಲಿನೇ ಬೇರೆ ಆಗ್ಬಿಡುತ್ತೆ ಅಂತ ನೆನ್ಸ್ಕೊಂಡಾಗ. ಅದಕ್ಕೆ ನೀವು 1000 ಕಾರಣ ಕೊಡ್ಬೋದು. ಅಯ್ಯೋ ಹಣೆ ಬರಹ ಅನ್ನಿ, ಇಲ್ಲಾಂದ್ರೆ ಅದೃಷ್ಟ ಅನ್ನಿ, ಸರ್ಕಾರಿ ಕೆಲಸ ಅನ್ನಿ. ನಮ್ಮ ಕ್ವಾಲಿಫಿಕೇಶನ್ಗೂ ಆ ಕೆಲಸಕ್ಕೂ ಸಂಬಂಧ, ನಾವು ತಗೊಳ್ತಾ ಇರ್ತಕ್ಕಂಥ ಸಂಬಳಕ್ಕೂ ತಗೊಳ್ಳಬಹುದಾದ ಸಂಬಳಕ್ಕೂ ಎಷ್ಟೋ ಬಾರಿ ವ್ಯತ್ಯಾಸ, ಸಂಬಂಧನೇ ಇರೋದಿಲ್ಲ. ಆಮೇಲೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಅಂದ್ರೆ, ಕೂಪ ಮಂಡೂಕ ಅಂತಾರಲ್ಲ, ಬಾವಿಲಿ ಇರಂಗೆ ಸಾಕ್ಬಿಡ್ರಿ ಎಷ್ಟು ಇದೆಯಲ್ಲ. ಕೆಲವೊಮ್ಮೆ ನಾವು ಗಾದೆ ಮಾತುಗಳನ್ನು ಇಲ್ಲೆಲ್ಲೋ ನಾವು ಅಪ್ಲೈ ಮಾಡಕ್ ಹೋಗ್ಬಿಡ್ತೀವಿ. ಹಂಗಲ್ಲ, ಅದು ನಮ್ಗೆ ಬುದ್ಧಿ ಇರಬೇಕು. ಎಲ್ಲಿ ನಾವ್ ಏನ್ ಅಪ್ಲೈ ಮಾಡ್ಬೇಕು ಅಂತ ಕೇಳಿದ್ರೆ, ಸರ್ ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಅಂತ ಗಾದೆ ಇದೆಲ್ಲ ಅನ್ಬಿಡ್ತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಯಾವಾಗ ಅಂತ ನಮ್ಗೆ ಗೊತ್ತಿರಬೇಕು. ಅದೇ ಪ್ರಯತ್ನ ಮಾಡಬಹುದಾ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ ಒಂದ್ಸರಿ. ನಮ್ಮ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ನಮ್ಮ ವ್ಯವಸ್ಥೆ ಅವರು ಹಂಗೆ ಮಾಡಿರೋದು. MCOM MBA ಮಾಡಿರ್ತಾರೆ. ಸಾಮಾನ್ಯ ಒಬ್ಬ SLC ಓದಿರ್ತಕ್ಕಂಥ ಕ್ಲರ್ಕ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ನೆನ್ಸ್ಕೊಳ್ಳೋ ಬಹಳ ಬೇಜಾರ. ಅವ್ರ ಸಾಮರ್ಥ್ಯ ಅದಲ್ಲ, ಅದಾಗಿರಲ್ಲ ಅದು. ಅದಕ್ಕೆ ಅಷ್ಟು ಓದ್ಬೇಕಾಗಿತ್ತ? ಹಾಗಾದ್ರೆ ಅದಕ್ಕೂ ಸಂಬಂಧ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಾ ಹೇಳೋದು, ಅವ್ರು ಇನ್ನೂ ಎತ್ತರದಲ್ಲಿ ಬೆಳಬೋದಿತ್ತಲ್ಲ. ಎಷ್ಟೆಷ್ಟೋ ಟ್ಯಾಲೆಂಟ್ ಇರುತ್ತೆ, ಎಲ್ಲೋಗಿರ್ತಾರ ಅವರು. ಆಮೇಲೆ ಯಾವುದೋ ಒಂದು ಒತ್ತಡಕ್ಕೆ ನಾವು ಮಣಿಯೋದು, ಇನ್ಯಾರೋ ಹೇಳಿದ್ರು ಅಂತ ನಾವು ಮಾಡ್ಬಿಡೋದು. ಸ್ವಂತ ಬುದ್ಧಿಯನ್ನು ನಾವು ಎಷ್ಟೋ ಸರಿ ಬಳಸೋದಿಲ್ಲ. ಆ ಕವಿ ಹೇಳ್ತಾರೆ ನೋಡಿ, ಅವರಿವರ ನಂಬಿನಿ ಸವಿಸಿರುವೆ ದಿವಸಗಳ. ಯಾರೋ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಸ್ನೇಹಿತರು, ಗುರು ಹಿರಿಯರು ಯಾರೋ ಏನೋ ಹೇಳಿದ್ರು, ಇದು ಮಾಡು ಅಂದ್ರು, ಅವ್ರ ಮಾತು ಬೆಲೆ ಕೊಡಬೇಕು ಅನ್ನೋ ಒಂದು ಕುರುಡು ಪ್ರೀತಿಗೆ ನಾವು ಬಲಿಯಾಗಿ ಎಷ್ಟೋ ಸರಿ ನಮ್ಗೆ ಅದು ಹೊಗ್ಗಲ್ಲ. ಅದು ಆದ್ರೆ ಅವ್ರು ಹೇಳಿದ್ರಲ್ಲ ಅನ್ನೋ ಕಾರಣ ನಾವು ಮಾಡ್ಬಿಡ್ತೀವಿ. ಅದಲ್ಲ ಅದು. ಅದನ್ನ ನಾವು ಕುರುಡು ಪ್ರೀತಿಯಿಂದ ಕರಿಬೇಕಾಗತ್ತೆ. ಎಷ್ಟೋ ಸರಿ ತಂದೆ ತಾಯಿಗಳು ತಮ್ಮ ಸ್ವಾರ್ಥಕ್ಕಾಗಿ, ಆ ಪಕ್ಕದ ಮನೆಯವನು ಅವ್ರ ಮಗಳು ಇಂಜಿನಿಯರ್ ಆಗಿದ್ದಾಳೆ, ನನ್ನ ಮಗ ಡಾಕ್ಟರ್ ಆಗಬೇಕು, ಅವನಿಗೆ ಡಾಕ್ಟರ್ ಆಗೋದ್ರ ಆಸಕ್ತಿ ಇದೆಯೋ ಇಲ್ವೋ. ಅವ್ರು ತಮಾಷೆ ಮಾಡಿ ಹೇಳ್ತಾ ಇದ್ರು, ಟೀಚರ್ ಆದವರು ಏನ್ ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಅವನು ಹೇಳಿದ್ರು, ಸರ್ ಅವರು 2 ಥರ ಟೀಚರ್ಸ್ ಇದ್ದಾರೆ, ಒಂದು ಬೈ ಚಾಯ್ಸ್ ಟೀಚರು, ಬೈ ಚಾನ್ಸ್ ಟೀಚರು ಅಂತ. ಯಾವುದೇ ಪ್ರೊಫೆಷನ್ ತಗೊಳ್ಳಿ ನೀವು, ಬೈ ಚಾಯ್ಸು ಬೈ ಚಾನ್ಸು ಅಂತ 2 ಭಾಗ ಇರುತ್ತೆ ಅದರಲ್ಲಿ.
ಒಂದು ಭಾಗ ಏನು ಅಂದ್ರೆ ಬೈ ಚಾಯ್ಸ್, ಅವರು ಬಹಳ ಇಷ್ಟಪಡೋದನ್ನ ಆರಿಸ್ಕೊಂಡಿರ್ತಾರೆ, ಅದ್ರಲ್ಲಿ ಪ್ರೀತಿ ಕಾಣ್ತಾರೆ. ಬೈ ಚಾನ್ಸ್, ಏನು ಅಕಸ್ಮಾತ್ ಎಲ್ಲ ಸರ್ ನಮ್ಮ ವೃತ್ತಿ ಅದೆಲ್ಲ ಯಾವನ್ ಸಿಕ್ಕಿದೆ ಇನ್ನೇನ ಮಾಡ್ಬೇಕಲ್ಲ ಹೊಟ್ಟೆ ಬಾಡಿಗೆ, ಅದಕ್ಕೆ ದೇಶಾವರಿನಾಗೆ ಅದಕ್ಕೆ ಅಂತ ಮಾತಾಡ್ತಾರೆ. ಅದು ಯಾಕೆಂದ್ರೆ ಪಾಪ ಅವರನ್ನ ಕೇಳೋದು ಏನ್ ಹೇಳ್ತಾರೆ ಅಂದ್ರೆ ಸಂದರ್ಭ ಹಂಗ್ ಮಾಡ್ದು ಅಂತಾರೆ. ನನ್ನನ್ನು ಸೇರಿ ಹೇಳ್ತಾ ಇರೋದು, ನಾವೆಲ್ಲ ಹಂಗಿಂತಾನೆ ಮಾಡೋದು, ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಡಿಬೇಕಲ್ಲ ಅಂತೀವಿ. ಇಲ್ಲ, ನನ್ನ ಗೆಳೆಯ ಒಬ್ಬ ಹೇಳ್ತಾ ಇದ್ದ, ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಸೂಸೈಡ್ ಮಾಡ್ಕೋತಾರಲ್ಲ, ಅವ್ರು ಧೈರ್ಯವಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರಲ್ಲ, ಅದೇ ಧೈರ್ಯನ ಅವ್ರು ತಿರುಗಿಸಿ ಸಾಧನೆ ಮಾಡ್ತೀವಿ ಅಂತ ಹೊರಟ್ರೆ ಎಂತ ಸಾಧನೆ ಆಗುತ್ತಲ್ಲ ಅವ್ರ ಕೈಯಲ್ಲಿ. ಅದನ್ನ ಚೂರು ಸ್ವಾಭಿಮಾನದ ಕಡೆ ತಿರುಗಿಸ್ಬಿಟ್ರೆ ಎಂತ ಜೀವನ ಮಾಡ್ಬೋದಲ್ಲ ಅವರು. ಯಾಕಂದ್ರೆ ಅರೆ ಪ್ರಾಣ ಕಳ್ಕೊಳ್ಳಕ್ಕೆ ಇರ್ತಕ್ಕಂಥ ಧೈರ್ಯ ಸಾಧನೆ ಮಾಡ್ತಿದ್ದು ತಿರ್ಕೊಂಬಿಟ್ಟೆ ನಿಂತ್ಕೊಂಡ್ಬಿಟ್ರೆ ಅಲ್ಲ ಹೋಗ್ಬೋದು, ಹೌದಲ್ವಾ? ಹಂಗಾಗತ್ತೆ ಒಂದೊಂದ್ಸರಿ. ಅದಕ್ಕೋಸ್ಕರ ಈ ಕವಿಲಿ ಏನ್ ಹೇಳ್ತಾರೆ ಅಂದ್ರೆ, ಅಪ್ಪ ಸಾಗು ಕಣಯ್ಯ, ಅವರಿವರ ನಂಬಿ ನೀ ಸವಿಸಿರುವೆ ದಿವಸಗಳ. ಆಯ್ತು, ಇಷ್ಟ ದಿನ ಮಾಡ್ಬಿಟ್ಟೆ, ಅವ್ರು ತೃಪ್ತಿ ಪಟ್ಟಾಯ್ತವ್ರು. ಈ ಮುಂದೆ ಅದರಿಂದ ಗಳಿಸಿದ್ದು ನೀ ಶೂನ್ಯ ಮಾತ್ರ. ನೋಡಿ, ಯಾವಾಗ ನಾವು ಆ ಪ್ರೊಫೆಷನ್ಗೆ ನಾವು ಅನ್ಫಿಟ್ ಆಗ್ತೀವೋ ಅದರಿಂದ ನಾವು ಏನೂ ಗಳಿಸಲ್ಲ. ಉದಾಹರಣೆಗೆ ಯಾರೋ ಒಬ್ಬ ಇರ್ತಾರೆ ಅಂತ ಇಟ್ಕೊಳ್ಳಿ, ನನ್ನ ತಗೊಳ್ಳಿ, ನನಗೆ ಮೇಷ್ಟ್ರ ಆಗಕ್ಕೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಅದು ನಾನು ಮೇಷ್ಟ್ರ ಆಗ್ಬಿಟ್ಟೆ, ಯಾಕೆಂದ್ರೆ ಬೈ ಚಾನ್ಸ್ ಅಂತ ಆಗ್ಬಿಟ್ಟೆ ನಾನು. ಆಗ ಮಕ್ಕಳ ಜೀವನದಲ್ಲಿ ನಾವು ಆಟ ಆಡ್ದಂಗೆ ಆಗತ್ತೀವಿ ವಿನಃ ಅವರಿಗೆ ನಾವು ಸಮರ್ಪಕವಾಗಿ ಕಲಿಸ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಯಾಕೆ? ಮೊದಲು ನನ್ನ ವೃತ್ತಿಯನ್ನು ನಾನು ಪ್ರೀತಿಸುವಂತಹ ಶಕ್ತಿ ನನಗಿಲ್ಲದೆ ಹೋದ್ಮೇಲೆ ನಾನು ಹೇಗೆ ತಾನೇ ಅದರಲ್ಲಿ ಅವ್ರಿಗೆ ನ್ಯಾಯವನ್ನು ಒದಗಿಸಬಲ್ಲೆ? ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಮೊದಲು ನಾವು ಯಾವುದೇ ಒಂದು ವೃತ್ತಿನ ಆರಿಸಿಕೊಂಡಾಗ, ಅದಕ್ಕೆ DVG ಏನ್ ಹೇಳಿದ್ರು, ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು ಮಾಡು, ಉಣ್ಣು ದೊರೆತ ಹಸಾದವನು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ. ಇಲ್ಲಿ ಈ ಕವಿ ಹೇಳ್ತಾನೆ, ಅದರಿಂದ ಗಳಿಸಿದ ಶೂನ್ಯ ಮಾತ್ರ. ತಂದೆ ತಾಯಿಗಳ ಕುರುಡು ಪ್ರೀತಿಗೋ ಅಥವಾ ಸ್ನೇಹಿತರೋ ಗುರು ಹಿರಿಯ ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು ಅಂತ ನಾನು ಮಾಡ್ಬಿಟ್ಟೆ, ಸರಿ, ನಾನು ಗಳಿಸಿದ್ದೇನೆ ಅದರಿಂದ. ಆದರೆ ನಿನ್ನ ಸಾಮರ್ಥ್ಯದಲ್ಲಿ ನಿನಗೆ ಭರವಸೆ ಇರಲಿ. ಆಯ್ತು, ಸ್ವಲ್ಪ ದಿನ ಅವರನ್ನ ನಾವು ತೃಪ್ತಿಪಡಿಸಿದ್ದಾಯ್ತು. ಈಗ ನಿನಗೇನು ಗೊತ್ತಿರಬೇಕು ಅಂದ್ರೆ, ನಿನಗೇನು ಸಾಮರ್ಥ್ಯ ಇದೆ ಅಂತ ನಿನಗೆ ಗೊತ್ತಿರಬೇಕು. ಆ ಸಾಮರ್ಥ್ಯವನ್ನು ನಾನು ಸಾಧಿಸ್ತೇನೆ ಅಂತ ಒಂದು ಛಲ ನಿನಗಿರಬೇಕು. ಆ ಛಲ ಹೆಂಗ್ ಹುಟ್ಟುತ್ತೆ? ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಭರವಸೆ ಇದ್ದಾಗ, ಹೌದು ನಾನು ಮಾಡಬಲ್ಲೆ, ನನಗೆ ಮಾಡತಕ್ಕಂತಹ ಶಕ್ತಿ ಯೋಗ್ಯತೆ ನನಗಿದೆ ಅಂತ ಭರವಸೆ ನಿನಗೆ ಬಂದಾಗ ನೀನು ಏನ್ ಬೇಕಾದ್ರೂ ಮಾಡಬಹುದು. ಸ್ವಯಂ ಬುದ್ಧಿ ಸುಖಂ ಚೈವ ಗುರುಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಅಂತ ಸುಭಾಷಿತ ಹೇಳುತ್ತೆ. ಸಾಮಾನ್ಯವಾಗಿ ಇಂಥ ಶುಭಾಷಿತಗಳನ್ನು ನೀವು ಹೇಳಿ ನೋಡಿ, ಅವರಿದ್ದಕ್ಕೆ ಅಪಾರ್ಥ ಮಾಡ್ಕೊಳ್ಳೋದೇ ಹೆಚ್ಚು ಜನ. ಸ್ತ್ರೀ ಬುದ್ಧಿ ಪ್ರಳಯಾಂತಕ ಆದ ತಕ್ಷಣ ಅವ್ರು ಇನ್ನೆಲ್ಲೋ ಹೋಗ್ಬಿಡ್ತಾರೆ ಅರ್ಥ ಮಾಡಿಕೊಂಡು, ಆಗ ನಾವು ಆಗ ಅವರು ಸರಿಲ್ಲ ಅಂತ. ಅದರ ಭಾವಾರ್ಥ ಏನು ಅಂತ ನೋಡ್ಬೇಕಾಗ್ತದೆ. ಹಂಗಾಗಿ ಇಲ್ಲಿ ಕವಿ ಹೇಳ್ತಾನೆ, ಆಯ್ತಪ್ಪ, ಇಷ್ಟು ದಿನ ನೀನ್ ಮಾಡಿದ್ದಾಯ್ತು, ಆದ್ರೆ ನಿನಗೇನು ಸಿಗ್ಲಿಲ್ಲ ಅದರಿಂದ. ನಮ್ಮಲ್ಲಿ ಎರಡಿದೆ, ಒಂದು ಜೇಬ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಎರಡು.
ಮನುಷ್ಯನಿಗೆ ಎರಡೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿರೋ ವಿಚಾರ. ಆದರೆ ಸ್ವಲ್ಪ ಮಟ್ಟಕ್ಕಾದರೂ ನಾವು ಮಾಡುವಂತಹ ಕೆಲಸಗಳಲ್ಲಿ ನಾವು ನ್ಯಾಯವನ್ನು ಒದಗಿಸಿಕೊಡಬೇಕಾಗ್ತದೆ. ಒಬ್ಬ ಕಲಾವಿದ ಆದರೆ ರಸವತ್ತಾಗಿ ಹಾಡಿ ಜನರ ಹೃದಯವನ್ನು ಗೆಲ್ಲಬೇಕಾಗ್ತದೆ. ಒಬ್ಬ ವೇಸ್ಟ್ ಆದವರು ಪಾಠ ಮಾಡಬೇಕಾದ್ರೆ ಆ ಪಾಠ ಮಕ್ಕಳ ಮೆದುಳಿಗೆ ಹೋದರೆ ಸಾಲದು, ಅದು ಅವರ ಹೃದಯಕ್ಕೆ ಹೋದಾಗ, ಅಂದರೆ ಅವರ ಹೃದಯವನ್ನು ತಲುಪುವಂಥ ಸಾಮರ್ಥ್ಯ ನಿನಗೆ ಇದೆಯಾ, ಆಗ ನೀನು ಆ ಕ್ಷೇತ್ರಕ್ಕೆ ಬಾ. ಮೊದಲು ಆ ಕ್ಷೇತ್ರದ ಮೇಲೆ ನಿನಗೆ ಆಸಕ್ತಿ ಇರಬೇಕು. ಜಗತ್ತೇನು ಹೇಳುತ್ತೆ ಅನ್ನೋದು ಮುಖ್ಯ ಅಲ್ಲ. ಮೊದಲು ನಮಗೆ ಗೊತ್ತಿರಬೇಕು ನಾವೇನು ಅಂತ ನಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಕವಿ ಏನು ಹೇಳ್ತಾನೆ ಅಂದರೆ, ತುಂಬ ಚೆನ್ನಾಗಿ ಹೇಳ್ತಾನೆ ಕವಿ ಇಲ್ಲಿ. ನಿನ್ನ ಸಾಮರ್ಥ್ಯ ನಿನಗೆ ಭರವಸೆ ಇರಲಿ, ಇನ್ನಾದರೂ ಯೋಚಿಸೋ ವಿಷ್ಣುದಾಸ. ಮತ್ತೆ ನನಗೆ ನಮ್ಮ ರಾಮ್ ಪ್ರಸಾದನ ಇದು ಸಾಹಿತ್ಯ ನಂಗೆ ನೆನಪಾಗತ್ತೆ. ಅವರದನ್ನೇ ಹೇಳಿದ್ದು, ನಿನ್ನ ಬಾಳಿನ ಒಲವು ಈ ನಮ್ಮ ಜೀವನ, ಇಲ್ಲಿ ಒಲ ಅಂದರೆ ಜೀವನ, ಬಾಳು ಬಿದ್ದಿ ಹೋದಲ್ಲೋ, ಎಷ್ಟೆಷ್ಟು ಸಾಧನೆ ಮಾಡಬಹುದಿತ್ತು. ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲಪ್ಪ. ಏನದು, ಕೃಷಿಗೈಯಲೋ ಕೂಡ ತಿಳಿಯದಿರುವೆ. ಇಲ್ಲಿ ಕೃಷಿಯಿಂದ ಸಾಧನೆ ಅಂತ ಅರ್ಥ. ಏನೋ ಸಾಧನೆ ಮಾಡೋ ಮಾರಾಯ, ಎಂಥ ಹೊನ್ನನು ಬೆಳೆದು ತೆಗೆಯಬಹುದಾಗಿತ್ತು, ಚಿನ್ನದಂತಹ ಸಾಧನೆ ಮಾಡಬಹುದಾಗಿತ್ತು ನೀನು. ಯಾವಾಗ ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ, ಸ್ವಲ್ಪ ಕಷ್ಟಪಟ್ಬಿಟ್ಟಿದ್ರೆ ನೀನು ಏನೋ ಮಾಡ್ಬೋದಿತ್ತು. ನೀನು ಮಾಡಲಿಲ್ಲ. ಸುಮ್ಮನೆ ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಅದನ್ನ ಹೇಳಿದ್ರು, ಇವ್ರು ಇದನ್ನ ಹೇಳಿದ್ರು, ನಮ್ಮ ತಂದೆ ತಾಯಿ ಹೇಳಿದ್ರು, ನಮ್ಮ ಮೇಷ್ಟ್ ಹೇಳಿದ್ರು ಅಂದ್ಕೊಂಡು ನಾವು ಸುಮ್ಮನೆ ಕಾಲ ಹಾಳ ಮಾಡಿಬಿಟ್ವಿ. ಹೋಗ್ಲಿ ಬಿಡಿ, ಅದೆಲ್ಲ ಬಿಟ್ಬಿಡಿ. ಕವಿ ಹೇಳ್ತಾನೆ, ಈಗಲಾದರೂ ತಾಯ ಶ್ರೀ ನಾಮವೆಂತೆಂಬ ಬೇಲಿಯನ್ನು ಕಟ್ಟಿ ನೀ ಕಾಯ್ದುಕೊಳ್ಳೋ. ನಿನ್ನ ಸಾಧನೆಗೆ ಯಾವುದೇ ಅಡ್ಡಿ ಆತಂಕಗಳು ಬರದಂಗೆ ತಾಯಿಯ ನಾಮದ ಬೇಲಿಯನ್ನು ಕಟ್ಟಿ ನೀನು ಕಾಯ್ಕೋ. ಅದಕ್ಕಿಂತ ಬಲವಾದ ಕಾವಲಿನ್ಯಾವುದಿದೆ? ಮೃತ್ಯುವು ನಿನ್ನ ಬಳಿ ಬರಲಾರನು. ಇಲ್ಲಿ ಮೃತ್ಯು ಅಂದ್ರೆ ಸಾವು ಅಂತಲೂ ಆಗುತ್ತೆ ಒಂದರ್ಥ. ಏನಂತ ಫೇಲರ್ ವಿಫಲ ಆಗಲ್ಲ ನಿಮ್ಮ ಸಾಧನೆ ಯಾವಾಗ ತಾಯಿ ನಾಮದ ಬಲ ಅನ್ನುವಂಥ ಬೇಲಿ ಅಲ್ಲಿದ್ದಾಗ ಬರಲ್ಲ. ಅದಕ್ಕೆ ಯಾಕೆ ಅವ ಹೇಳ್ತಾನೆ, ಇಂದೋ ನಾಳೆಯೋ ಒಲವ, ಈ ಜೀವನ ಇದೆಯಲ್ಲ, ಒಲದ ಒಡೆಯ ಒಪ್ಪಿಸುವ, ಒಪ್ಪಿಸಲೇಬೇಕು ಭಗವಂತನಿಗೆ. ನಮ್ಮ ಶರೀರವನ್ನ ದೇಹವನ್ನ ಬಿಟ್ಟೋಗ್ಲೇಬೇಕು ನಾವು. ಮುನ್ನವೇ ಹೆಚ್ಚೆತ್ತು ಬೆಳೆಯ ತೆಗೆಯೋ. ಬೆಳೆ ಅಂದ್ರೆ ಸಾಧನೆ ಮಾಡೋ, ಮುಂದೆ ಹುಷಾರ ಬಿಡೋ. ಏನು ಮಾಡಬೇಕು ನೀನು? ಗುರುವಿತ್ತ ಮಂತ್ರವನ್ನು ಬೀಜವಾಗಿಸಿ ಬಿತ್ತಿ. ಯಾರೋ ಒಬ್ಬ ಗುರು ಇರ್ತಾನೆ ನಿಂಗೆ, ಅವನು ಮಂತ್ರ ಕೊಟ್ಟಿದ್ದಾನೆ ಅಂದ್ರೆ ಒಂದು ಮಾರ್ಗ ತೋರಿಸಿದ್ದಾನೆ, ಅದನ್ನ ನೀನು ಬೀಜವಾಗಿಸಿ ಬಿತ್ಕೋ. ಅದಕ್ಕೆ ಪ್ರೇಮವಾರಿಯ ಹೊಯ್ದು ಆಸನಗೊಳಿಸು. ನೀನೇನೇ ಮಾಡಬೇಕು? ಪ್ರೀತಿ ಬೇಕಣೋ. ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು, ರಾಮಪ್ರಸಾದನಿದು ನೆರವೇಗಿಹನು. ಹಂಗಾಗಿ ಇಲ್ಲಿ ಕವಿ ಹೇಳ್ತಾನೆ, ನಿನ್ನ ಸಾಮರ್ಥ್ಯದ ಭರವಸೆ ನಿನಗಿರಲಿ, ಇನ್ನಾದರೂ ಯೋಚಿಸು. ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು. ಯೋಚನೆ ಮಾಡಿ ಅವರವರನ್ನು ನಂಬಿ
ಸುಮ್ಮನೆ ದಿನ ಸೋಸ್ಬಿಟ್ಟೆ. ಏನ್ ಹೇಳಿದ್ರು? ಮಾಯ ಮೋಹ ಜಂಜಾಟದಲ್ಲಿ ದಿನ ಸುಮ್ಮನೆ ಹೋಯ್ತು, ನಾಮವು ಹೃದಯದಿ ನಿಲ್ಲಲಿಲ್ಲ, ನಿಯಮ ಬಂದಾಯ್ತು. ನಿಯಮ ಬಂದ್ಮೇಲೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಮಾಯ ಮೋಹ ಜಂಜಾಟದಲ್ಲಿ ದಿನ ಸುಮ್ಮನೆ ಹೋಯ್ತು. ಆ ಕಾಲ ಕಳಕಿನ ಮೊದಲು ಕಾಲನ ದೂತರು ಕಾಲ್ಪಿಡಿದಿಳುವಾಗ ತಾಳು ತಾಳೆಂದರೆ ತಾಳುವರೆ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿ ಸುಳ್ಳು ಸಂಸಾರಕ್ಕೆ ಸಿಲುಕಿ ಮರುಳಾಗದಿರೇ ಕೋಳಿ ಅಂತ ಪುರಂದರದಾಸ ಬರೀತಾರೆ. ಇದನ್ನೆಲ್ಲ ಯೋಚಿಸಿ ನಿಮ್ಮ ಸಾಮರ್ಥ್ಯವನ್ನ ನಿಮ್ಮ ಸಾಮರ್ಥ್ಯದ ಭರವಸೆ ನಿಮಗಿರ್ಲಿ. ನೀವಲ್ಲ, ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಅಡಗಿದೆ. ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೀತಾರೆ ಅದಕ್ಕೆ. ಸ್ವಾಮಿ ವಿವೇಕಾನಂದರು ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಶೃಣ್ವಂತು ವಿಶ್ವೇ, ಈ ಜಗತ್ತಿಗೆ ನೀನು ಬಂದಿದೀಯಪ್ಪ. ಯಾರು ನೀನು? ಅಮೃತಸ್ಯ ಪುತ್ರ, ಅಮೃತಸ್ಯ ಪುತ್ರ, ಮಗ, ಸಾವೇ ಇಲ್ದಿರ ಮಗ ಕಣೋ ನೀನು. ಈ ದೇಹದಿಂದ ಆತ್ಮ ಹೊರಗೊಟ್ಟೋಗ್ಬೋದು, ಆದ್ರೆ ನಿನ್ನ ಹೆಜ್ಜೆ ಗುರುತಿಲಿ ಮೂಡಿರುತ್ತೆ. ಆಯೇಧಮಾನಿ ದಿವ್ಯಾನಿ ಕಸ್ತು, ದಿವ್ಯವಾದಂತಹ ಶಕ್ತಿ ನಿನ್ನಲ್ಲಿ ಅಡಗಿದೆ. ಆ ಶಕ್ತಿಯ ಸಾಮರ್ಥ್ಯವನ್ನು ನೀನು ಪ್ರದರ್ಶಿಸಿದರೆ ವೇದಾಹಂ ಏತಂ ಪುರುಷಂ ಮಹಾಂತಂ, ಜ್ಞಾನ ಸಾಗರವನ್ನು ನೀನು ಸುರಿಸಿ ಸರಿಯಾಗದನ್ನು ವಿನಿಯೋಗ ಮಾಡಿದೆ ಅಂತಂದ್ರೆ ಆದಿತ್ಯ ವರ್ಣಂ ತಮಸತ್ ಪರಸ್ತಾತ್, ಆಕಾಶದಲ್ಲಿ ಸೂರ್ಯ ಎಷ್ಟೋ ಕಿಲೋಮೀಟರ್ ನಮ್ಮಿಂದ ದೂರ ಇದ್ರೂ ಕೂಡ ಹೇಗೆ ತನ್ನ ಕೇವಲ ಬೆಳಕಿನಿಂದ ನಮಗೆ ಅವನು ತನ್ನ ತಾಪವನ್ನ ಹರಿಸ್ತಾನೋ, ಹೇಗೆ ಅವನು ಮಿಂಚುತ್ತಾನೋ, ಹಾಗೆ ನೀನು ಕೂಡ ತಮೇವಂ ವಿಧಿತ್ವಾ ಅತಿ ಮೃತ್ಯುಮೇತಿ. ಹೇಗೆ ತಾರೆಗಳು ಗಗನದಲ್ಲಿ ಅನಂತ ಮಿರ್ದೊಡಂ ಚಂದ್ರಮನಿಲ್ಲದೆ ಶೋಭಿಸದು, ಆಕಾಶದ ಪೂರ್ತಿ ನಕ್ಷತ್ರಗಳಿದ್ರು ಕೂಡ ಚಂದ್ರ ಇಲ್ಲದೆ ಅದು ಹೇಗೆ ಶೋಭಿಸೋದಿಲ್ವೋ, ಹಾಗೆ ನೀನು ಚಂದ್ರ ಇದ್ದಂಗೆ ಆಕಾಶದಲ್ಲಿ, ತಾರಾಮಂಡಲದಲ್ಲಿ ನೀನು ಚಂದ್ರ ಇದ್ದಂಗೆ, ಭಾನುಮಂಡಲದಲ್ಲಿ ನೀನು ಸೂರ್ಯ ಇದ್ದಂಗೆ. ಅಷ್ಟು ಸಾಮರ್ಥ್ಯ ನಿನ್ನಲ್ಲಿ ತುಂಬಿ ತುಳುಕಾಡ್ತಾ ಇದೆ ಕಣಯ್ಯ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತಃ. ಇದಳು, ಇದು ಸಾಧನೆ ಮಾಡು, ಗುರಿ ಮುಟ್ಟುವ ತನಕ ನೀನು ಸೋಲ್ಬೇಡ, ಸೋಲನ್ನು ಒಪ್ಕೋಬೇಡ ಅಂತ ವಿವೇಕಾನಂದರು ಒತ್ತಿ ಒತ್ತಿ ಹೇಳಿದಂಗೆ ಈ ಕವಿ ಕೂಡ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವರಿವರ ನಂಬಿನಿ ಸವಿಸಿರುವೆ ದಿವಸಗಳ, ಅದರಿಂದ ಗಳಿಸಿದ್ದು ಶೂನ್ಯ ಮಾತ್ರ. ಇನ್ನಾದರೂ ನಿನ್ನ ಸಾಮರ್ಥ್ಯದಲ್ಲಿ ನಿನಗೆ ಭರವಸೆ ಇರಲಿ. ಭರವಸೆಯೇ ಜೀವನ, ಅದಿರ್ಲಿ. ಇನ್ನಾದರೂ ಯೋಚಿಸುವ ವಿಷ್ಣುದಾಸ. ಯಾಕೆಂದ್ರೆ ಅದಕ್ಕೆ ಎರಡೇ ಬೇಕಾಗಿರೋದು. ವ್ಯರ್ಥವೀ ಜೀವನವು ಬಡಿದಾಟವೆನ್ನದಿರು. ಜೀವನ ಖಂಡಿತ ವ್ಯರ್ಥ ಅಲ್ಲ ಬಂಧುಗಳೇ. ವ್ಯರ್ಥವೀ ಜೀವನವು ಬಡಿದಾಟವೆನ್ನದಿರು, ಅರ್ಥಬಹುದೋ ನಿನಗೆ ಪೂರ್ಣ ದರ್ಶನದಿ. ಇವತ್ತು ನಿಂಗೆ ಅರ್ಥ ಆಗದಲ್ಲಿರಬಹುದು. ನರ್ತಿಪನು ಜೀವ ಜಡ ರೂಪಗಳಲ್ಲಿ ಬೊಮ್ಮ, ಪೂರ್ಣವಿದ ಅರಿಯೋ ಸ್ವಗ ಮಂಕುತಿಮ್ಮ ಅಂತ ಕವಿ ಡಿ ವಿ ಜಿ ಅವರು ಒತ್ತಿ ಒತ್ತಿ ಹೇಳುವಂತೆ ನಾವೆಲ್ಲರಿಗೂ ಆ ಪರಮಾತ್ಮ ಅಗಾಧವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ನಾವಾಗಿರೋಣ, ಯಾವ ದಾಸ್ಯಗಿರಿಗೂ ನಾವು ಲೇಸಾಗದಲೇ ನಾವು ನಾವಾಗಿರೋಣ ಅಂತ ಹೇಳ್ತಾ
ಸಾಧನೆ ಮಾಡಿ, ಸುಮ್ಮನೆ ಕೂರಬೇಡಿ, ಶಕ್ತಿವಂತರಾಗಿ. ಶಕ್ತರಾದರೆ ನೆಂಟರೆಲ್ಲ ಹಿತರು, ಅಶಕ್ತರಾದರೆ ಅವರೇ ವೈರಿಗಳು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಭರವಸೆ, ನಿಮ್ಮ ಸಾಮರ್ಥ್ಯದ ಭರವಸೆ ನಿನಗೆ ಗೊತ್ತಿರಲಿ. ನೀವ್ಯಾರೂ ಸಾಮಾನ್ಯರಲ್ಲ. ಅದು ಸರಿಯಾಗಿ ಸದ್ವಿನಿಯೋಗವಾದಾಗ ಈ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಈ ಭಾವಾರ್ಥಕ್ಕೆ ನಾನು ನಾಂದಿಯನ್ನು ಪಾಡ್ತೇನೆ. ನಮಸ್ಕಾರ.